ಬೆಳಗಿ ಮೂಡಿತು ಭವ್ಯ ಭಾರತದ ಗಣರಾಜ್ಯವು ಎಂಬಂತೆ. ಫ್ರೀಡಮ್ ಇನ್ ಮೈಂಡ್, ಫೇತ್ ಇನ್ ವರ್ಡ್, ಪ್ರೈಡ್ ಇನ್ ಅವರ್ ಹಾರ್ಟ್, ಮೆಮೊರೀಸ್ ಇನ್ ಅವರ್ ಸೋಲ್ಸ್, ಲೆಟ್ಸ್ ನೇಷನ್ ಆನ್ ಅವರ್ ರಿಪಬ್ಲಿಕ್ ಡೇ. ಅಲಂಕೃತವಾದ ವೇದಿಕೆಯ ಮೇಲೆ ಆಸೀನರಾದ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮೊದಲನೆಯದಾಗಿ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಗಣರಾಜ್ಯೋತ್ಸವದ ಅಂಗವಾಗಿ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಗಣರಾಜ್ಯೋತ್ಸವ ಹಬ್ಬವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. ಗಣರಾಜ್ಯೋತ್ಸವ ಹಬ್ಬವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದ್ದು ಈ ದಿನದಂದು ನಾವು ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಏಕೆಂದರೆ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಈ ಇಂದು ಸುವರ್ಣ ಅಕ್ಷರಗಳಿಂದ ಬರುತ್ತಿರುವ ಅತ್ಯಮೂಲ್ಯವಾದ ದಿನವಾಗಿದೆ. ಈ ಸಂವಿಧಾನ ಪಿತಾಮಹರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮುಂತಾದ ಅನೇಕ ಹೋರಾಟಗಾರರನ್ನು ಶ್ರಮಿಸಿದ ಹೋರಾಟಗಾರರನ್ನು ಸ್ಮರಿಸುವ ಅತ್ಯಮೂಲ್ಯವಾದ ದಿನವಾಗಿದೆ. ಭಾರತ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಸಂವಿಧಾನವಾಗಿದೆ. ಇದನ್ನು ರಚಿಸಲು 2 ವರ್ಷದ 18 ತಿಂಗಳ 11 ದಿನಗಳನ್ನು ತೆಗೆದುಕೊಂಡಿತು. ಭಾರತ ಗಣರಾಜ್ಯೋತ್ಸವವು ಭಾರತೀಯರಲ್ಲಿ ಏಕತೆಯನ್ನು ಮತ್ತು ರಾಷ್ಟ್ರೀಯತೆಯನ್ನು ಮೂಡಿಸುವ ಹಬ್ಬವಾಗಿದ್ದು, ಭಾರತೀಯ ಸಂವಿಧಾನವು ಪ್ರತಿಯೊಂದರಲ್ಲೂ ವಿಶೇಷತೆಯನ್ನು ಹೊಂದಿದೆ ಮತ್ತು ಭಾರತ ಸಂವಿಧಾನಗಳಲ್ಲಿ ವಿಶ್ವದ ಸಂವಿಧಾನಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಹೆಗ್ಗಳಿಕೆಯ ಪಾತ್ರವಾಗಿದೆ ಎಂದು ನಾನು ಹೇಳಲು ಹೆಮ್ಮೆಯ ವಿಷಯವಾಗಿದೆ. ಭಾಷೆ ಬೇರೆಯಾದರೇನು, ಭಾವ ಒಂದೇ. ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣವರೆಗೂ ಭಾರತೀಯರು ಒಂದೇ. ಸ್ನೇಹಿತರೆ, ಈ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಭಾರತೀಯರಾದ